ನೀವು ಅಗೇನಿಕಲ್ಗೆ ಬಂದರೆ ಈ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಆಯಿಲ್ ಮಸಾಜ್ ಆದ ತಕ್ಷಣ ಸ್ನಾನ ಆದ ತಕ್ಷಣ ಇಲ್ಲೆಲ್ಲ ಓಡಾಡಿ, ಚೆನ್ನಾಗಿದೆ ಜಾಗ ನೋಡಿ. ವಾಯ್ಸ್ ಇವಾಗ ಮಸಾಜ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತವ್ರೆ. ಬನ್ನಿ ಯಾವ ಥರ ಇರ್ತದೆ ನಿಮ್ಗೆ ತೋರಿಸ್ತೀನಿ. ಫುಲ್ಲು ಎಷ್ಟು ರೂಪಾಯಿ ಮಸಾಜ್ ಇದು ಅದನ್ನು ತೋರಿಸ್ತೀನಿ, ಬನ್ನಿ ಮಾಡಿ. ಮಾತ್ರ ಜಾಗ ಮಾತ್ರ ಪೀಸ್ಫುಲ್ ಆಗೈತೆ. ಆ ಕಡೆ ಅಂತೂ ಸಕ್ಕದಾಗೈತೆ. ಆ ಕಡೆ ಹೋಗಿ ತೋರಿಸ್ತೀನಿ ನಿಮಗೆ. ಆ ಕಡೆ ಜಾಗ ಚೆನ್ನಾಗೈತೆ. ಇವಾಗ ಇಲ್ಲಿ ಈ ಕಡೆ ಯಾರೂ ಇಲ್ಲ, ಜನ ಇಲ್ಲ ಜಾಸ್ತಿ ಅಂದ್ಬಿಟ್ಟು ಬಂದಿದ್ದೀವಿ. ಇವತ್ತು ನಾಷ್ಟ ಇಡ್ಲಿ ಮತ್ತು ವಡೆ ಇಲ್ಲೇ. ಎಲ್ಲ ನನ್ನ ಕನ್ನಡದ ಈ ಮಕ್ಕಳು, ಈ ಕನ್ನಡಿಗರಿಗೆ ನಮಸ್ಕಾರ ಗೈಸ್. ಇವತ್ತೊಂದು ವೀಡಿಯೋಗೆ ಸುಸ್ವಾಗತ ನಿಮಗೆ. ತಂಬ್ಲೈನ್ ನೋಡಿ ಗೊತ್ತಾಗಿರ್ಬೇಕು ನಿಮಗೆ. ಇವತ್ತು ನಾನು ಎಲ್ಲೋ ಹೋಗ್ತಾ ಇದ್ದೀನಿ ಅಂತ, ಅಗೇನಿಕಲ್ ಫಾಲ್ಸ್ಗೆ ಹೋಗ್ತಾ ಇದ್ದೀನಿ ಬಾಡಿ ಮಸಾಜ್ ಮಾಡ್ಸೋಕ್ಕೆ ಅಂತ. ಎಷ್ಟೊಂದು ದಿನ ಹೋಗ್ಬೇಕು ಅಂದ್ಕೊಂಡಿದ್ದೆ, ಆಗಲಿಲ್ಲ. ಇವತ್ತು ಹೋಗ್ತಾ ಇದ್ದೀನಿ. ಬ್ಲಾಗ್ ಎಷ್ಟೊಂದು ದಿನ ಆದಮೇಲೆ ಜಾಸ್ತಿ ಗ್ಯಾಪ್ ಕೊಟ್ಟು ಇದು ವೀಡಿಯೋ ಮಾಡ್ತಾಯಿದ್ದೀನಿ ತಿರ್ಗಾ. ಏಕೆಂದರೆ ಮಾಡೋಕ್ಕಾಗಿಲ್ಲ, ಸ್ವಲ್ಪ ದಿನ ಹುಷಾರು ಇಲ್ಲ, ಅದಕ್ಕೋಸ್ಕರ ಇವತ್ತು ಅಗೇನಿಕಲ್ ಫಾಲ್ಸ್ಗೆ ಹೋಗ್ತಾ ಇದ್ದೀನಿ. ಬನ್ನಿ ಗಾಯ್ಸ್, ವೀಡಿಯೋ ಹೇಗಿರುತ್ತೆ ತೋರಿಸ್ತೀನಿ ಫುಲ್ಲು ನೋಡಿ. ನನ್ನ ಯೂಟ್ಯೂಬ್ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾರೋ ಒಂದೇ ಒಂದು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬನ್ನಿ, ಮನೆತಾವ ಇದ್ದೀನಿ. ಅಗೇನಿಕಲ್ ಫಾಲ್ಸ್ಗೆ ಹೋಗ್ತಿದ್ದೀನಿ, ಅದಕ್ಕೋಸ್ಕರ ಅವೇ ಬಂದೇ ಇರೋ ಕೆಳಗೆ ಹೋಗ್ಬಿಟ್ಟು ಮಾಡಿ ಬೇಗ. ಮತ್ತೆ ಟೈಮ್ ಐತು ಮಾಡಮ್ಮ. ಆಯ್ತು, ಒಂದು ಅಂಡರ್ವೇರ್ ಒಂದು ಟವಲ್ ಎತ್ಕೊಂಡಿದ್ದೀನಿ. ಯಾಕೆಂದ್ರೆ ಅಲ್ಲಿ ಮಸಾಜ್ ಮಾಡಿದ ತಕ್ಷಣ ಸ್ನಾನ ಮಾಡ್ಕೊಂಡು ಇಟ್ಕೋಬೇಕಲ್ಲ, ಅದಕ್ಕೋಸ್ಕರ ನಾನು ಇಲ್ಲಿದ್ದೀನಿ ಊರಲ್ಲಿ. ಇವಾಗ ಕನಕಪುರಕ್ಕೆ ಹೋಗಿ ಆನಂದನ ಕರ್ಕೊಂಡು ಹೋಗ್ಬೇಕು. ಬನ್ನಿ. ನಮ್ಮ ಅಜ್ಜಿ ಇನ್ನೂ ಮನ್ಗೈತಿ, ಇನ್ನೂ ಎದ್ದಿಲ್ಲ ಅವರು. ಗಾಡಿ ಡಿಕ್ಕಿಲಿ ಇಕ್ಕೊಳ್ಳೋಣ ಇವಾಗ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ. ಗೈಸ್ ಫುಲ್ಲು ಚಳಿಯಲ್ಲ ವೆದರ್, ಅದಕ್ಕೆ ಈ ಥರ ಹಾಕೊಂಡಿದ್ದೀನಿ. ಹಿಮ ಬೀಳ್ತೈತಲ್ಲ. ಗೈಸ್ ಇವಾಗ ನಾನು ರಾಮನಗರ ಬಿಡ್ತಾ ಇದ್ದೀನಿ. ಕನಕಪುರಕ್ಕೆ ಹೋಗಿ ಸಿಗ್ತೀನಿ. ವೆಲ್ಕಮ್ ಟು ಕನಕಪುರ. ನಮ್ಮೂರಿಗೆ ಬಂದರೆ ಏನೋ ಒಂಥರ ಖುಷಿ ಆಗುತ್ತೆ. ನೋಡಿ ತೋರಿಸ್ತೀನಿ. ಊರಿಗೆ ಬಂದರೆ ಏನೋ ಒಂಥರ ಖುಷಿ, ಫೀಲ್ ಬರ್ತದಲ್ಲ ಆ ಥರ. ಕನಕಪುರಕ್ಕೆ ಬಂದೆ. ಆನಂದ್ ಅವ್ರ ಮನೆದ ಹೋಗಿ ಎನ್ನಕ್ಕೆ ಹೋಗೋಣ ಗೈಸ್. ಇವಾಗ ಆನಂದ್ ಅವ್ರ ಮನೆದ ಬಂದು ಆನಂದ್ ಹತ್ತಿಸ್ಕೊಂಡು ಹೋಗೋಣ. ಬನ್ನಿ ಇವಾಗ ಅಗೇನಿಕಲ್ ಫಾಲ್ಸ್ಗೆ. ಗೈಸ್ ನಾಷ್ಟ ಮಾಡೋಣ ಅಂತ ನಿಲ್ಸಿದ್ದೀವಿ. ನಾಷ್ಟ ಮಾಡ್ಕೊಂಡು ಬಂದು ಇವಾಗ ಅಗೇನಿಕಲ್ ಹೋಗ್ತಾ ಇದೀವಲ್ಲ, ಅಲ್ಲೇ ಹೋಗೋಪ್ಪಲ್ಲಿ ಇಲ್ಲೇ ನಾಷ್ಟ ಮಾಡ್ಕೊಟ್ಟೋಣ. ಆಮೇಲೆ ಅಮೌಂಟ್ ಇಸ್ಕೋಬೇಕು, ಅಲ್ಲಿ ಫೋನ್ಪೇ ವರ್ಕ್ ಆಗಲ್ಲ. ಬನ್ನಿ ಗೈಸ್, ಇವತ್ತು ನಾಷ್ಟ ಇಡ್ಲಿ ಮತ್ತು ವಡೆ ಇಲ್ಲೇ ಹೋಟ್ಲಲ್ಲಿ ಮಾಡ್ಕೋಣ ಅಂತ. ಗೈಸ್ ಇವಾಗ ಇಲ್ಲಿ ನಾಷ್ಟ ಮಾಡ್ದೋ. ಬನ್ನಿ ಅಗೇನಿಕಲ್ ಹೋಗೋಣ ಇವಾಗ. ಗೈಸ್ ಇವಾಗ ತಾನೇ ಅಗೇನಿಕಲ್ ಆರ್ಚ್ ತಾವು ಬಂದಿದ್ದೀವಿ. 20 ರೂಪಾಯಿ ಕೇಳ್ತಾ ಪುರೋಳೆ. ಹಾಂ ಜಿ ಥ್ಯಾಂಕ್ಸ್ ಬ್ರೋ. ಬನ್ನಿ ಒಳಗೆ ಅಗೇನಿಕಲ್ ರೋಡು ಪಾಪ. ಅಗೇನಿಕಲ್ ಫಾಲ್ಸ್ಗೆ ಹೋಗ್ಬೇಕಾದ್ರೆ ಇದು ರೋಡ್ ನೋಡಿ ಹೆಂಗೈತೆ. ಅಲ್ಲೆಲ್ಲ ಚೆನ್ನಾಗೈತೆ. ಇನ್ನೇನು ಅಗೇನಿಕಲ್ ಇನ್ನೇನು ಒಂದು ಸಿಗ್ತದೆ ಒಂದು 10 ಕಿಲೋಮೀಟ್ರ್ ಅಂದಾಗೆ ರೋಡೇ ಚೆನ್ನಾಗಿಲ್ಲ. ಇಲ್ಲಿ ಎಲ್ಲ ಮುಕ್ತತಿ ಕಾಡು ರೋಡ್ ಇದ್ದಂಗೆ ಐತೆ ಇಲ್ಲಿ. ಫುಲ್ಲು ಘಾಟ್ ಸೆಕ್ಷನ್ ಗಾಯ್ಸ್.
ಫೈನಲಿ ವಗೇನಿಕಲ್ ರೀಚ್ ಆದೋ ನೋಡಿ ಗೈಸ್. ಇವಾಗ ತಾನೇ ವಗೇನಿಕಲ್ಗೆ ಬಂದು ಒಂದು 3 ಅವರ್ ಜರ್ನಿ ಆಯಿತು. ಮಸಾಜ್ ಮಾಡಿದ್ದಾರೆ, ನಮಗೆ ಸಿಕ್ಕಿದ್ದಾರೆ ಇವಾಗ ಮಸಾಜ್ ಮಾಡೋರು. ಇವಾಗ ಅವರೇ ಕರ್ಕೋಗಿ ನಮ್ಗೆ ಅಲ್ಲಿ ಆಯಿಲ್ ಎಲ್ಲ ನಿಮ್ದೇನ ಬರೋಳೆ? ಆಯಿಲ್ ಸಪ್ರೇಟ್ ತಗೋಬೇಕಣ್ಣ. ಒಬ್ಬರಿಗೆ 100 ml ಆಯಿಲ್ ಅಣ್ಣ. ಹಾಂ, ಎಲ್ಲೇನು ಚಿಕ್ಕ ಚಿಕ್ಕ ಎಲ್ಲಿ ಬರ್ತದಲ್ಲ ಎಲ್ಲ ಆಯಿಲ್ ಇದೆ. ಒಬ್ಬರಿಗೆ 100 ml ಆಯಿಲು, ಇಬ್ಬರಿಗೆ 200 ml ಆಯಿಲ್ ತಗೋಬೇಕು. ಎಷ್ಟೊತ್ತು ಮಾಡ್ತೀರಾ ಮಸಾಜ್? ಅಣ್ಣ ನಾರ್ಮಲ್ ಮಸಾಜ್ ಮಾಡಿದ್ರೆ 10 ನಿಮಿಷ 15 ನಿಮಿಷ ಆಯ್ತು ಅಣ್ಣ. ಅದೇ ಡಬಲ್ ಮಸಾಜ್ ಇದೆ. ಡಬಲ್ ಮಸಾಜ್ ಬಾಡಿ ಪ್ರೆಸ್ಸಿಂಗ್ ಅಟ್ಟೆ ಹಾಕಿ ಮಳಿಸಿಬಿಟ್ಟು ಒಡಂಬೆಲ್ಲ ಇಳಿದುಬಿಟ್ಟು ಆಮೇಲೆ ಆಯಿಲ್ ಹಾಕಿದ್ರೆ ಅದು 4 ನಿಮಿಷ 45 ನಿಮಿಷ ಆಯ್ತು. 45 ನಿಮಿಷ ಗಂಟೆ ಅದು ಹಾಕಿದ್ರೆ 800 ರೂಪಾಯಿ. 800 ರೂಪಾಯಿ. ನಾವೇ ಸ್ನಾನ ಮಾಡಿ ಡಬಲ್ ಮಸಾಜ್ ಮಾಡಿ ನಾವೇ ಸ್ನಾನ ಮಾಡಿ ಸೋಪು ಸೀಕ ಎಲ್ಲ ಹಾಕಿ ಸ್ನಾನ ಮಾಡಿಬಿಟ್ರೆ 1200 ರೂಪಾಯಿ. ಆ ಥರ ಮಸಾಜ್ ಇದೆ. ಆಪ್ಷನ್ 4-5 ಥರ ಇದೆ. ಒಂದು ನಾರ್ಮಲ್ ಮಸಾಜ್ ಅಂದರೆ ಫುಲ್ ಬಾಡಿ ಮಸಾಜ್ 400 ರೂಪಾಯಿ. ಫುಲ್ ಬಾಡಿ ಮಸಾಜ್ 400 ರೂಪಾಯಿ, 15 ನಿಮಿಷ. ಫುಲ್ಲು ಬಾಡಿ ಮಸಾಜ್ ಅಂದ್ರೆ ಹೆಂಗೆ ಯಾವ ಥರ ಮಾಡ್ತಾರೆ ಹೇಳಿ? ಸರ್ ಡೈರೆಕ್ಟ್ ಆಯಿಲ್ ಹಾಕಿ ನೆಲ್ಲ ಥರ ಎಲ್ಲ ಉಜ್ಜಿಬಿಟ್ಟು, ಸರಿಯಾ, ಉಜ್ಜಿಬಿಟ್ಟು ಕತ್ತಲ ನೆಟ್ಟೆ ಕೈಗೆಲ್ಲ ಉಜ್ಜಿಬಿಟ್ಟು, ಕೈ ನೆಟ್ಟೆ ಬೆರಳು ನೆಟ್ಟೆ ಎಲ್ಲ ಇಟ್ಬಿಟ್ಟು ಆಮೇಲೆ ಮುದುగు ಆಯಿಲ್ ಹಾಕಿ ಅದನ್ನೆಲ್ಲ ಚೆನ್ನಾಗಿ ಉಜ್ಜಿಬಿಟ್ಟು ಆಮೇಲೆ ಮುದುగు ನೆಟ್ಟೆ ಇಟ್ಬಿಟ್ಟು ಆಮೇಲೆ ಇದೆಲ್ಲ ಉಜ್ಜಿಬಿಟ್ಟು ಅಲ್ಲ ಕಾಲು ನೆಟ್ಟೆಲ್ಲ ಇಟ್ಬಿಡ್ತಾರೆ ಅಷ್ಟೇ ಅಲ್ವಾ? ಅದೇ 800 ರೂಪಾಯಿ ಯಾವ ಥರ? 800 ಮೈಯೆಲ್ಲ ಇದ್ದು ಬಿಡಬೇಕು, ಡ್ರೈ ಮಾಡಿ ಆಮೇಲೆ ಆಯಿಲ್ ಹಾಕಬೇಕು. ಈ ಥರ ಆಯಿಲ್ ಹಾಕಬೇಕು. ಅದೇ 2 ಥರ 3 ಥರ ಆಪ್ಷನ್ ಐತೆ. ನೀವೇ ಸ್ನಾನ ಮಾಡಿಸಿ ನೀವೇ ಎಲ್ಲ ಇದು ಮಾಡ್ತೀವಿ ಅಂದರೆ 1200 ರೂಪಾಯಿ. ಈಗೆಲ್ಲ ನೀವೇ ಕರ್ಕೋಗಿ ಯಾವ ಜಾಗದಲ್ಲೆಲ್ಲ ಮಾಡ್ತಿರ್ಬೇಕು. ಆಯಿಲ್ ನಿಮ್ದೇನೆ ಸಪ್ರೇಟ್ ನಾವು ತಾವು ಸಪ್ರೇಟ್ ಸರ್. ಎಷ್ಟಾಗೋದು ಅದು ಒಂದು ಒಬ್ರಿಗೆ ನಮಗೆ? ತಿಂಗಳು ಬರ್ತದಲ್ಲ ಲೂಸ್ ಆಯಿಲ್, ಅದು ಕಣ್ಣಿಗೆ ತುಂಬ ಉರಿಯೋದು, ಅದನ್ನೆಲ್ಲ ಸಪ್ರೇಟ್ ನೀವೇ ತಗೋಬೇಕು. ಎಷ್ಟು ಆಯಿಲ್ ಪಾಕೆಟ್ 100 ml 50 ರೂಪಾಯಿ ಬರುತ್ತೆ. ಕ್ವಾಲಿಟಿ ರೇಟ್ ಬರುತ್ತೆ ಸರ್ ಅದು. ಬನ್ನಿ ಹೋಗೋಣ ಈಗ. ಹೋಗೋಣ ಬನ್ನಿ ಹೋಗೋಣ. ಆಯಿಲ್ ಮಸಾಜ್ ಮಾಡಿಸೋಣ, ಬಾಡಿ ಫುಲ್ಲು ಮಾಡೋಣ. ಕೆಲಸ ಮಾಡಿ ಮಾಡಿ ಎಷ್ಟೋ ಇದಾಗೋಗೈತೆ. ಫುಲ್ಲು ಬಾಡಿ ಎಲ್ಲ ಫುಲ್ಲು ಫ್ರೀ ಮಾಡಿಸ್ಬಿಡೋಣ. ಮಾತಾಡುವ. ಇವಾಗ ತಾನೇ ವಗೇನಿಕಲ್ ರೀಚ್ ಆದೋ ನೋಡಿ ತೋರಿಸ್ತೀನಿ. ಮಸಾಜ್ ಮಾಡೋಕೆ ಕರ್ಕೊಯ್ದವ್ರೆ ಇವರೇ. ಆಮೇಲೆ ಬನ್ನಿ ಏನಂತೆ ಅವ್ರ ಅಲ್ಲೆಲ್ಲ ಇದೈತಂತೆ, ಹ್ಯಾಂಗಲ್ ಬ್ರಿಡ್ಜು. ಅದು ನೋಡ್ಕೊ ಬರೋದ ಮೊದಲು. ಒಬ್ರಿಗೆ 20. ಅಯ್ಯೋ ಅಕ್ಕ ದುಡ್ಡು ಆಗ್ತಾಯಿಲ್ಲ ಮಚ್ಚಿದ. ನೀನು ಹೇಳಿ ಒಟ್ಟಲ್ಲಿ ಇಲ್ಲಿಗೆ ಒಬ್ರಿಗೂ ಎಂಟ್ರಿ ಕೊಡೋ, ಅಲ್ಲಿ ಗಂಟ ನೀರು ಬರುತ್ತೆ ಅಂತ ನಿಮ್ಮ ಅರ್ಥ? ಇಷ್ಟು ತುಂಬುತ್ತೆ, ಅಲ್ಲಿಂದ ಮುಂದೆ ಇಷ್ಟೆಲ್ಲ ತುಂಬುತ್ತಾ ಗ್ಯಾರಂಟಿ? ಹಾಂ ಬಾ, ಆ ಕಡೆ ಸೌಂಡ್ ಇಲ್ಲ, ಆ ಕಡೆ ಪಾಲ ರೀ, ಆ ಕಡೆ ಸೌಂಡ್ ಇಲ್ಲ, ಬನ್ನಿ ಅಲ್ಲಿ ಹೋಗೋಣ. ಹಾಂ ಅಲ್ಲಿ ಹೋಗೋಣ. ಒಟ್ಟನೆ ಅಣ್ಣ ಸೌಂಡ್ ಇಲ್ದಾರೆ ಹೋಗೋಣ. ಅಲ್ಲ ಬತ್ತಾರ್ತಾವ ಓಡಾಡ್ತಾ ಇರ್ತಾರೆ ಅಂತ ಹೇಳ್ತಾವ್ರ ಅವರು. ಹೋಗೋಣ ಬಿಡು ನಡ್ಕೊಂಡತೆಗೆ ಅಷ್ಟೇ. ಈಗ ನಮಗೆ ಹಾಂ ಒಂಚೂರು ಸೈಲೆಂಟ್ ಆಗಿರೋ ಜಾಗ ಇದ್ರೆ ಸ್ವಲ್ಪ ಮಾತಾಡ್ಬೋದು ಅಷ್ಟೇ. ನೋಡು ಕೂತಿದ್ದೀರಾ ಬಂಡೆ ಅಣ್ಣ ಅಲ್ಲಿಗ ಮರದ ಬಂಡೆ ಐತವ. ಸರಿ ಹೋಗೋಣ ಬನ್ನಿ, ಹಿಂಗೆ ಎತ್ಬಿಟ್ಟು ಹೋಗೋಣ ಅಂತೀರಾ? ಬನ್ನಿ ಬನ್ನಿ ನಾವೀಗ ಬಂಡೆ ತಗೋಬಿಟ್ಟು ಅಲ್ಲೇ ಮಸಾಜ್ ಮಾಡ್ಸೋಣ. ಯಾವ ಥರ ಇರ್ತದೆ ಬಂಡೆ ತಾವು. ಮಸಾಜ್ ಮಾಡ್ಸೋಕ್ಕೆಲ್ಲ ರೆಡಿ ಆಗಿದ್ದೀನಿ. ಮಸಾಜ್ ಮಾಡ್ಸೋಕ್ಕೆ ಅಂತ ಈ ಕಡೆಗೆ ಬಂದಿದ್ದೀವಿ ಸಪ್ರೇಟಾಗಿ, ಯಾಕೆಂದರೆ ಅಲ್ಲಿ ಸೌಂಡು ನೀರು ಸೌಂಡು, ಅದಕ್ಕೋಸ್ಕರ. ಮಾತ್ರ ಜಾಗ ಮಾತ್ರ ಪೀಸ್ಫುಲ್ ಆಗೈತೆ. ಆ ಕಡೆ ಅಂತೂ ಸಕ್ಕದಾಗೈತೆ. ಆ ಕಡೆ ಹೋಗಿ ತೋರಿಸ್ತೀನಿ ನಿಮಗೆ. ಆ ಕಡೆ ಜಾಗ ಚೆನ್ನಾಗೈತೆ. ಇವಾಗ ಇಲ್ಲಿ ಈ ಕಡೆ ಯಾರೂ ಇಲ್ಲ, ಜನ ಇಲ್ಲ ಜಾಸ್ತಿ ಅಂದ್ಬಿಟ್ಟು ಬಂದಿದ್ದೀವಿ. ಇವಾಗ ಮಸಾಜ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ದವ್ರೆ. ಬನ್ನಿ ಯಾವ ಥರ ಇರ್ತದೆ ನಿಮ್ಗೆ ತೋರಿಸ್ತೀನಿ ಫುಲ್ಲು. ಎಷ್ಟು ರೂಪಾಯಿ ಮಸಾಜ್ ಇದು ಅದನ್ನು ತೋರಿಸ್ತೀನಿ, ಬನ್ನಿ ಮಾಡಿ.
ಅಂತ ನಿಮ್ಗೆ ಸಮಾಧಾನ ಆದರೆ ಅದು ನೀವು ಟೈಮಿಂಗ್ಸ್ ಲೆಕ್ಕ ಹಾಕೊಳ್ಳಲ್ರಿ ಅಲ್ವಾ? ನಾವು ಪೂರ್ತಿ ಕಂಪ್ಲೀಟಾಗಿ ನಮ್ಮ ಕೆಲಸ ನಾವು ಮಾಡಿದ್ದೀವಿ ಅಂದರೆ ನೀವು ಅದು ಲೆಕ್ಕ ಹಾಕೊಳ್ಳಲ್ರಿ, ನಿಮಗೆ ಗೊತ್ತಾಗೋದಿದೆ. ಇಲ್ಲ ನೀವು ಟೈಮಿಂಗ್ಸ್ ನೋಡ್ಕೊಳ್ಳ್ರಿ, ಬೇಕಾಬಿಟ್ಟು ಮಾಡಂಗಿದ್ದಿದ್ರೆ ಟೈಮಿಂಗ್ಸ್ ನೋಡ್ಕೊಂಡು ಮಾಡೋರಿ. ನೀವು ಟೈಮಿಂಗ್ಸೇ ನೋಡಲಿಲ್ಲ ಮಾಡ್ತಾಯಿದ್ದೀರಿ ಅಂದರೆ ನಿಮಗೆ ಗೊತ್ತಾಯ್ತಲ್ಲ, ಒಂದು ಬಾಡಿ ಮಾಡಿ ಇದಾಯ್ತು ಅಂತ ಗೊತ್ತಾಯ್ತಲ್ಲ. ಹಾಂ ಮಾಡ್ತಾಯಿದ್ದೀನಿ. ಇಲ್ಲ ಇದು ಲೂಸ್ ಬಿಡು. ಕವರ್ ಕೊಡೋದು ಮಾಡಿದ್ರೆ ಬ್ಲಡ್ ಸರ್ಕ್ಯುಲೇಷನ್ ಫ್ರೀಯಾಗಿ ಓಡುತ್ತೆ. ಬ್ಲಡ್ ಎಲ್ಲ ನೀಟಾಗಿ ಆಡುತ್ತೆ.
ಕಷ್ಟ ಆಗ್ತಲ್ಲ ಹಾಂ ಹಾಂ ಈ ಥರ ಇದ್ಬಿಟ್ರೆ ಹಾಂ ಫ್ರೀ ಆಗುತ್ತೆ. ಫ್ರೀ ಆಗುತ್ತೆ. ನಿಂತ್ಕೊಂಡು ಕೆಲಸ ಮಾಡ್ತಾರೆ, ಹಾಂ ನಿಂತ್ಕೊಂಡು ಕೆಲಸ ಮಾಡ್ತಾರೆ, ಈ ಥರ ನೋವು ಇದೆ ಇಲ್ಲ, ನೋವಿರ್ತದೆ, ಅದಕ್ಕೆ ರಕ್ತ ನೀಟಾಗಿ ಆಡ್ತದೆ. ಮಾಡಬೇಕು. ಹಾಂ ಎಲ್ಲ ಅವರಿಗೆ ಕಾಲು ಬೆನ್ನೋವು, ಬೆನ್ನೋವು ಕಾಲು ನೋವು ಜಾಸ್ತಿ ಜನ ಅದಕ್ಕೇ. ಡ್ರೈವರ್ಗೆ ಬ್ಯಾಕ್ ಪೇನು ಇದೆಲ್ಲ ಇರುತ್ತೆ. ಅಲ್ಲ ಜಾಸ್ತಿ ಹಾಕೋಕ್ಕಾಗಲ್ಲ ಇದನ್ನ. ಆಗಲ್ಲ ಫುಲ್ಲು ಇದು ಮಾಡೋದು ಹಾಕೋಣ ಹಿಂದೆ ನೋವು ಕಾಲು ನಮಗೆ ಜಾಸ್ತಿ ಯಾಕೆ ನಿಂತಿರ್ತೀವಲ್ಲ ಎನಿ ಟೈಮು ಅಲ್ಲೇ ನೋವು. ಕಾಲ್ ಮಾಡ್ಸೋಣ. ಡೌನ್ ಮಾಡಿ. ಚೆನ್ನಾಗಿ 10 ನಿಮಿಷ ಊರು ಬಿಟ್ಟು ಆಮೇಲೆ ಇದನ್ನ ಮುಖ್ಯ ಮುಖ್ಯ ತೆಗೋಣ. ಅದೇ ಇದಕ್ಕೆ ತೆರಳು ಅದೇ ಉದ್ಬಿಡ್ತಾವಲ್ಲ. ಇವಾಗ ಫೈನಲಿ ಬಾಡಿ ಮಸಾಜ್ ಮಾಡಿಕೊಟ್ರು. ಕೈಟಿಗೆಲ್ಲ ಎಣ್ಣೆ ಹಾಕಿ ಬಾಡಿಗೆಲ್ಲ ಫುಲ್ಲು ಮಸಾಜ್ ಮಾಡಿಕೊಟ್ರು. ಇವ್ರು ಮಾಡಿದ ಮಸಾಜು 400 ರೂಪಾಯಿ ನಲ್ವೋಗ್ರಲ್ಲ, 400 ರೂಪಾಯಿದು ಫುಲ್ಲು ಬಾಡಿ ಮಸಾಜು. ಇನ್ನೂ ಚೆನ್ನಾಗಿ ಮಾಡಬೇಕು ಅಂದರೆ ಇನ್ನೂ 800 ರೂಪಾಯಿಂದ ಇದೆ. ತಿರುಗಿ ಇನ್ನೂ ಫುಲ್ಲು ಬಾಡಿ ಮಸಾಜು ಸ್ನಾನ ಎಲ್ಲ ಮಾಡಿಸ್ತಾರಂತೆ 1200 ರೂಪಾಯಿ ಐತೆ. ನಾವು ಮಾಡಿಸಿದ್ದು ಬರೀ 400 ರೂಪಾಯಿಂದ ಬಾಡಿ ಮಸಾಜ್ ಫುಲ್ಲು ತಲೆಯಿಂದ ತಲೆಗಟ್ಟೆ ಎಲ್ಲ ನೊಟ್ಟಿಗೆ ತೆಗೆದು ಮಾಡಿಕೊಡ್ತಾರೆ. ಬೆಣ್ಣಿಗೆ ಎಣ್ಣೆ ಹಾಕೋರೆ ಮಾತಾಡೋಕ್ಕೈತಲ್ಲ ಫುಲ್ಲು ಮಸ್ತಾಗಿ ಮಾಡ್ತಾರೆ. ಇವಾಗ ಸ್ನಾನ ಮಾಡ್ಬೇಕು ಅಷ್ಟೇ. ನೆಕ್ಸ್ಟು ಫೋಟೋ ತೆಗಿಬೇಕಲ್ಲ, ಹಾಂ ಇದಕ್ಕೆ ಹೋಗ್ಬಂತಿಲ್ಲ ಚೆನ್ನಾಗಿ ಕಾಣ್ತೈತೆ ಕಮಲ. ಕಡಿಮೆ ಮಾಡಿದ್ಯಾ? ಹಾಂ ಆ ಕಡೆ ನೋಡಿ. ಹಾಂ ಚೆನ್ನಾಗಿ ಬಂದೈತೆ ಗೈಸ್. ಮಸಾಜ್ ಎಲ್ಲ ಮುಗೀತು, ಸ್ನಾನನೂ ಮಾಡಿದ್ದು. ಸ್ನಾನ ಮಾಡ್ಬೇಕಾದ್ರೆ ವೀಡಿಯೋ ಮಾಡೋಕ್ಕಾಗಿಲ್ಲ, ಅದಕ್ಕೋಸ್ಕರ ಇದು ತೋರಿಸ್ತೀನಿ. ಆನಂದ ಅಲ್ಲಿ ಸ್ನಾನ ಮಾಡ್ತಾವೆ ನೋಡಿ. ಅಲ್ಲಿ ಮಾಡ್ತಾವ ಜನ. ಭಾನುವಾರ ಅಲ್ವಾ, ಜನ ಸಿಕ್ಕಾಪಟ್ಟೆ ಜಾಸ್ತಿ ಅವರೇ ನೋಡ್ಬೋದು. ಮಸಾಜ್ ಮಾಡಿಸ್ಕೊಂಡು ಎಲ್ಲ ಬಂದು ಇದು ಮಾಡ್ದವ್ರೆ. ಗೈಸ್ ಇಲ್ಲಿ ಒಳಗೆ ಅಲ್ಲಿ ಹೋಗಿ ನೋಡೋಕ್ಕೆ 20 ರೂಪಾಯಿ ಚಾರ್ಜ್ ಮಾಡ್ತಾರೆ. ನೀರು ಬೀಳಕ್ಕೆ ನೋಡೋಕ್ಕೆ ವ್ಯೂ ಪಾಯಿಂಟ್ಗೆ. ನೋಡಿ ಇಲ್ಲಿ ಟಿಕೆಟ್ ಕೌಂಟ್ರಲ್ಲಿ 20 ರೂಪಾಯಿ, ಈ ಕಡೆ 20 ರೂಪಾಯಿ ಟಿಕೆಟ್ ತಗೊಂಡು ಸೀದಾ ಹಿಂಗೆ ನಡ್ಕೊ ಹೋಗ್ಬೇಕು ನೋಡಿ ಮೇಲ್ಗಡೆಗೆ. ನಾವು ಅವಾಗ ಅಲ್ಲೇ ಸ್ನಾನ ಮಾಡಿದ್ದು, ಆದರೆ ಅವಾಗ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಇಬ್ಬರು ಸ್ನಾನ ಮಾಡ್ತಾಯಿದ್ದೋ.
ನೋಡಿ ಆಚೆ ಮೇಲಾಗತ್ತ ನೋಡಿ ಬೋಟಲ್ಲಿ ಆ ಥರ ಆಡಿಸ್ತವ್ರೆ ನೋಡಿ ಗಾಯ್ಸ್ ಕ್ರೈಸಿ ಆಗಿದೆ ನೋಡಿ ಫ್ಯಾಮಿಲಿ ಜೊತೆ ಬಂದರೂ ಎಂಜಾಯ್ ಮಾಡ್ಬೋದು ಕ್ರೇಜಿ ಬಿಡೋ ಮರೆ crazy God. Crazy. ಆಫ್ ಹಿಡಿತೀರಿ ಕ್ರೇಜಿ ಗಾಯ್ಸ್ ಕ್ರೇಜಿ ಆಗಿದೆ ನೀವು ಅಗೇನಿಕಲ್ಗೆ ಬಂದರೆ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಆಯಿಲ್ ಮಸಾಜ್ ಆದ ತಕ್ಷಣ ಸ್ನಾನ ಆದ ತಕ್ಷಣ ಇಲ್ಲೆಲ್ಲ ಓಡಾಡಿ ಚೆನ್ನಾಗಿದೆ ಜಾಗ ನೋಡಿ. ಹಾಂ ಫೋನ್ಪೇ ಮಾಡ್ತೇನೆ, 100 ರೂಪಾಯಿ ಕ್ಯಾಶ್ ಕೊಡ್ತೀರಾ? ಆಯ್ತು ನಮ್ಮ ಅಮ್ಮ ತಾತಾ ಇದ್ದೀನಿ ತಿನ್ಲಿ ಅವರು ಹೊತ್ತು ತಿಂತಾರೋ ಗೊತ್ತಿಲ್ಲ ನೋಡೋಣ ಬಂದು மாரி நீங்கள்ல கலா சொல்கிறேன் ಹಾಕೊಳ್ಳಿ ಹಾಂ ಅದು ಕೊಂಚ ಖಾರ ಹಾಕಿ உண்மையா பையன் பண்ண அதுக்கு அவனும் அந்த மாதிரி போச்சு நாயகன்னு சொல்லி தேவையில்ல அதை யாரும் மாட்டில் இறங்கிக்கலாம் நீ என்ன எங்கே ஓடி போயிருந்தீங்க அப்படிதான் எடுத்துன்னு போகணும் என்ன பண்ணணும் எடுத்துன்னு அப்படிதான் போகணும் ಬನ್ನಿ ಅಮ್ಮನ ತಗೊಂಡಿದ್ದೀನಿ ಅವ್ರಿಗೆ ಇಷ್ಟ ಆಗುತ್ತೆ ಮೀನು ಅವಾಗೇನಿಕಲ್ ತಗೊಂಡೆ ಇಲ್ಲಿ ಮೀನು ಇಕ್ಕಿದ್ದೀನಿ ಕಲ್ಸಾಯ್ತದ ಕೈಯಲ್ಲೇ ಇಕ್ಕೋ ಕೈಯಲ್ಲಾಗಲ್ಲ ವೆಯ್ಟ್ ಜಾಸ್ತಿ ಇದು ಏನಿರ್ತದೆ ಅಲ್ಲಿ ಫುಲ್ ಸಾಮಾನು ಅದೇ ಇದಕ್ಕೆ ಹಾಕ್ಬಿಡು ಮೀನು ಕೊಡ್ತಾನೆ ಕವರ್ ತಂದಿರು ಬೇಡಪ್ಪ ಇದಕ್ಕೆ ಇದೇ ತೆಗಿಪ್ಪ ಬೇಡ ಆಯ್ತು ಬಾ ನಂತ ಕವರ್ ಆಯ್ತು ಬಾ ಐಸಿ ಇವಾಗ ನಾವು ಫೋನ್ ತಿನ್ಸ್ಕೊಂಡು ಹೋಯ್ತಾ ಇದ್ದೀವಿ. ನಾವು ಊರಿಗೆ ಇವಾಗ ಕನಕಪುರ ಬಿಡ್ತಾ ಇದ್ದೀವಿ, ರಾಮನಗರಕ್ಕೆ ಹೋಗ್ಬೇಕು. ಬನ್ನಿ ಸಿಗ್ತೀನಿ ಹೋಗಿ. ಐಸಿ ಇವಾಗ ತಾನೇ ಜಸ್ಟು ಮನೆಗೆ ಬಂದು ಕನಕಪುರದಿಂದ ಬಂದು ಇವಾಗ 5 ಗಂಟೆಗೆ ಕರೆಕ್ಟಾಗಿ ಇಲ್ಲಿ ಬರೋದು 5:10 ಆಗೈತೆ. ಬನ್ನಿ ಹೊರಗೆ ಹೋಗುವ ಇವಾಗ ಅಮ್ಮನಿಗೆ ಮೀನು ತಂದಿದ್ದೀನಿ ಕೊಡುವ. ಹೋಗ್ಬೇಕಾದ್ರೆ ಕಿಲೋಮೀಟ್ರ್ ತೋರಿಸಿದೆ ಆಮೇಲೆ ಒಂಚೂರು ಅವೇ ಏನು ಮಾಡ್ತಾಯಿದ್ದೆ ಅಪ್ಪ ತಗೋ ಹಾಂ ಮೀನು ಮೀನಂದ್ರೆ ಆ ಥರ ಮೀನಲ್ಲ, ಇದು ಅಗೇನಿಕಲಲ್ಲಿ ಹೊಸ ಬೇರೆ ಥರ ಮೀನು ಈಗ 200 ಇಟ್ಕೊಂಡಿದ್ದೆ, ಈಗ ಅದನ್ನು 30 ತೆಗೆದೆ. ಅಗೇನಿಕಲ್ ಫಾಲ್ಸ್ ಗಾಯ್ಸ್. ಮಧ್ಯಾಹ್ನ ಊಟ ಮಾಡಲಿವಲ್ಲ, ಅದಕ್ಕೆ ಮನೆಗೆ ತಂದಿದೆ ಊಟ. ಎಗ್ ರೈಸು ಮತ್ತು ಕಬಾಬು ಮೇಡಮ್ ಬನ್ನಿ. ಫಿಶ್ಶು ಚೆನ್ನಾಗಿರತ್ತೆ ನಮ್ಮ ಮೀನು. ಅವೇ ಮೀನು ಚೆನ್ನಾಗಿರತ್ತೆ. ಹಾಂ ಚೆನ್ನಾಗಿಲ್ವೇ? ಯಾಕೆ
ನಮ್ಮ ಅಮ್ಮ ಏನೋ ಮೀನು ಚೆನ್ನಾಗಿಲ್ಲ ಅಂತ ಇದು ಗಾಯ್ಸ್, ಇದು ಈ ಥರ ತಂದಿದೆ ಮನೆಗೆ, ಚೆನ್ನಾಗಿಲ್ಲ ಅಂತ ಇದು ಎಗ್ ರೈಸು ಮತ್ತು ಕಬಾಬ್ ತಂದಿದ್ದೀನಿ, ಮತ್ತು ಊಟ ಮಾಡಿ ಗಾಯ್ಸ್. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿರೋ ಒಂದೊಂದು ಲೈಕ್ ಮಾಡಿ, ಒಂದೊಂದು ಕಮೆಂಟ್ ಮಾಡಿ, ಒಂದೊಂದು ಶೇರ್ ಮಾಡಿ. ನಿಮ್ಮ ಪ್ರೀತಿ ವಿಶ್ವಾಸ ಇದೇ ಥರ ಇಲ್ಲಿ ಮುಗಿಯ ಮಾದಪ್ಪ. ನೆಕ್ಸ್ಟ್ ವಿಡಿಯೋದು ಸಿಗ್ತೀನಿ. ಟಾಟಾ ಬಾಯ್ ಬಾಯ್ ಗಾಯ್ಸ್.